ಇವತ್ತು ನಾನು ತೋರಿಸ್ತಾ ಇರೋ ವಿಡಿಯೋ ಮಶ್ರೂಮ್ ಪೆಪ್ಪರ್ ಮಸಾಲ. ಇದು ರೈಸ್ಗೆ, ಚಪಾತಿಗೆ, ಸೈಡ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ರೋ ಎಲ್ರಿಗೂ ನಮಸ್ಕಾರ. ಆದಷ್ಟು ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಈಗ ಮಶ್ರೂಮ್ ಪೆಪ್ಪರ್ ಮಸಾಲ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೋರಿಸ್ಕೊಡ್ತೀನಿ ನೋಡಿ. ಈರುಳ್ಳಿ ಹಚ್ಕೊಂಡಿದ್ದೀನಿ ಸಣ್ಣಗೆ, ಮತ್ತು ಕರಿಬೇವು, ಅರಿಶಿಣ, ಚಿಲ್ಲಿ ಪೌಡ್ರು, ಧನಿಯಾ ಪುಡಿ, ಪೆಪ್ಪರ್ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಎಣ್ಣೆ ಮತ್ತು ಮಶ್ರೂಮು ಮತ್ತು ಟೊಮೊಟೊ. ಇದೆಲ್ಲ ಎಷ್ಟೆಷ್ಟು ಬೇಕು ಅಂತ ಹಾಕ್ಬೇಕಾದ್ರೆ ಹೇಳ್ತೀನಿ. ಈಗ ಬೇಕಾಗೋ ಸಾಮಗ್ರಿಗಳು ಮಾತ್ರ ತೋರಿಸಿದ್ದೀನಿ. 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ದಪ್ಪ ಗೆಡ್ಡೆ ಆದರೆ ಒಂದು 2 ಗೆಡ್ಡೆ ಈರುಳ್ಳಿ ಹಾಕ್ಕೊಳ್ಳಿ. ಲೈಟಾಗಿ ಒಂಚೂರು ಕೆಂಪಾದ್ಮೇಲೆ ಟೊಮೊಟೊ ಹಾಕ್ಕೊಳ್ಳಿ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಇದು ಮಾಡ್ಕೊಳ್ಳಿ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ. ಒಂದು 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡ್ರು, 1.5 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ, ರುಚಿಗೆ ತಕ್ಕನಾಗ ಉಪ್ಪು. ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕರಿಬೇವು ಹಾಕೋತಾ ಇದ್ದೀನಿ. ಇವಾಗ ಪೆಪ್ಪರ್ ಒಂದು 3/4 ಸ್ಪೂನ್ ಪೆಪ್ಪರ್ ಹಾಕೋತಾ ಇದ್ದೀನಿ. ಈಗ ಮಶ್ರೂಮ್ ಕಟ್ ಮಾಡಿಟ್ಕೊಂಡಿದ್ವಲ್ಲ ಹಾಕೋತಾ ಇದ್ದೀನಿ. ಚಿಕ್ಕದೊಂದು 1/4 ಲೋಟದಷ್ಟು ನೀರು ಹಾಕೋತೀನಿ, ಯಾಕೆಂದರೆ ಮಶ್ರೂಮೇ ಬಿಟ್ಕೊಳ್ಳುತ್ತೆ. 1/4 ಲೋಟದಷ್ಟು ಹಾಕೊಳ್ಳೋಣ.